ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ವರ್ಕೌಟ್ ಆಗ್ತಾ ಇದೆಯಾ? ಎರಡೂ ಪಕ್ಷ ಒಂದಾಗಿದ್ದರಿಂದ ಇವತ್ತು ಜನತಾದಳ ಬೆಂಬಲ ಎದ್ದಿದ್ರಿಂದ 11ರಿಂದ 13 ಕ್ಷೇತ್ರ ನಾವು ಇವತ್ತು ಲೋಕಸಭೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಯಿತು. ಸದನದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಏನು ಮೈತ್ರಿ ಇದೆಯೋ ಒಟ್ಟಾಗಿ ಹೋಗ್ತಾರಾ? ಒಟ್ಟಾಗಿ ಇವತ್ತು ಸದನದಲ್ಲಿ ತಗೊಂಡು ಅದ್ರ ಬಗ್ಗೆ ಚಾಟಿ ಬೀಸಿ ಸರ್ಕಾರವನ್ನು ಎಚ್ಚರಿಕೆಯಿಂದ ಇರಲಿಕ್ಕೆ ಮಾಡ್ತೀವಿ. ಬೆಳಗಾವಿ ಅಧಿವೇಶನದಲ್ಲಿ ಜಿಟಿ ದೇವೇಗೌಡರು ಬರ್ತಾರೆ. ಅವ್ರು ನಮ್ಮ ಜೊತೆ ನಿಲ್ತಾರೆ. ನಮ್ಮ ಪಕ್ಷದ ಅವರು ಹಿರಿಯ ಶಾಸಕರು. ಬೆಳಗಾವಿ ಅಧಿವೇಶನದ ಹಿನ್ನೆಲೆ ಜೆಡಿಎಸ್ ಇದು ಸಭೆಯನ್ನ ಕೂಡ ನಡೆಸಿದೆ. ಈಗ ನಮ್ಮ ಜೊತೆ ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಯಾವ ರೀತಿಯಾಗಿ ಈ ಒಂದು ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಾಗುವಂತ ಪ್ರಯತ್ನಕ್ಕೆ ಮುಂದೆ ಹಾಕ್ತೀರಾ? ಈಗಾಗಲೇ ಬಿಜೆಪಿ ಮತ್ತು JDS ಇಬ್ಬರು ಕೂಡ ಒಟ್ಟಿಗೆ ಸದನದಲ್ಲಿ ಬರ್ತಕ್ಕಂಥ ಎಲ್ಲ ರಾಜ್ಯದ ವಿಷಯಗಳನ್ನ ಎತ್ಕೊಂಡು, ಸಮಸ್ಯೆಗಳಿರ್ತಕ್ಕಂಥ ವಿಷಯಗಳು ಎತ್ಕೊಂಡು ಇವತ್ತು ನಾವು ಚರ್ಚೆಯನ್ನು ಮಾಡಿ ಸರ್ಕಾರವನ್ನು ಸರಿದಾರಿ ಹೋಗಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಿದ್ವಿ. ಈಗಾಗಲೇ ನಾವು ಚರ್ಚೆನೂ ಕೂಡ ಮಾಡಿದ್ವಿ. ಇನ್ನೊಂದು 2-3 ದಿವಸದಲ್ಲಿ ಮೀಟಿಂಗ್ ಕೂಡ ಎರಡೂ ಪಕ್ಷದ ಒಟ್ಟಾಗಿ ಮೀಟಿಂಗ್ ಕೂಡ ಆಗಲಿದೆ. ಆಗ ನಾವು ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಲೋಪದೋಷಗಳನ್ನ ಎತ್ತಿ ಹಿಡಿದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಸೋದ್ರಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನು ಮಾಡ್ತೇವೆ. ಸರ್, ಇನ್ನು ಬಿಜೆಪಿ ಮತ್ತು JDS ಮೈತ್ರಿ ವರ್ಕೌಟ್ ಆಗ್ತಾ ಇದೆಯಾ ಅಂತ? ಯಾಕಂದರೆ ಉಪಚುನಾವಣೆ ನಾವು ನೋಡೋದಾದರೆ ಎಲ್ಲೋ ಒಂದು ಕಡೆ ಬಿಜೆಪಿ ಮೈತ್ರಿಯಿಂದಲೇ JDS ತನ್ನ ಮೂಲ ಮತಗಳನ್ನು ಕಳ್ಕೊಂಡಿದೆ ಅನ್ನುವಂಥದ್ದು. ಹಾಗೇನಿಲ್ಲ. ಈಗ ನೀವು ನೋಡಿದಿರಿ, ಲೋಕಸಭಾ ಚುನಾವಣೆಯಲ್ಲಿ ಎರಡೂ ಪಕ್ಷ ಒಂದಾಗಿದ್ದರಿಂದ ಇವತ್ತು ಜನತಾದಳ ಬೆಂಬಲ ಎದ್ದಿದ್ದರಿಂದ 11ರಿಂದ 13 ಕ್ಷೇತ್ರ ನಾವು ಇವತ್ತು ಲೋಕಸಭೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಈ ಒಂದು ಹೊಂದಾಣಿಕೆನ ಇಡೀ ರಾಜ್ಯದಲ್ಲಿ ಎರಡೂ ಪಕ್ಷದವ್ರು ಒಪ್ಪಿದ್ದಾರೆ. ಆದರೆ ಇಲ್ಲಿ ಇದೊಂದು ಉಪಚುನಾವಣೆ ಆಗಿದ್ದರಿಂದ ಇಲ್ಲಿ ಸಾಕಷ್ಟು ಆಮಿಷಗಳನ್ನ ಕಳೆದ 2-3 ತಿಂಗಳಿಂದ ಅಲ್ಲಿಯ ಒಂದು ಏನು ಉಪಮುಖ್ಯಮಂತ್ರಿಗಳು ನೀಡಿ 500-600 ಕೋಟಿ ಮೇಲೆ ನಾನು ಅನುದಾನ ಕೊಡ್ತೀನಿ, ಈ ಥರ ಎಲ್ಲ ಕೂಡ ಅವರು ಹಲವಾರು ಆಶ್ವಾಸನೆಗಳು ಕೊಟ್ಟಿದ್ದರಿಂದ ಈ ಥರ ಒಂದು ಸಮಸ್ಯೆ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದನ್ನು ಕೂಡ ಕೂತು ಅವಲೋಕನ ಮಾಡಿಕೊಂಡು ಅದನ್ನು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಆ ಕ್ಷೇತ್ರನೂ ಕೂಡ ನಾವು ಎರಡು NDA ಅಭ್ಯರ್ಥಿ ಗೆಲ್ಲಲಿಕ್ಕೆ ನಾವು ಮುಂದಾಗ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಸರ್, ಇನ್ನು ಸದನದಲ್ಲಿ ಬಿಜೆಪಿ ಹಾಗೆ JDS ಏನು ಮೈತ್ರಿ ಇದೆಯೋ ಒಟ್ಟಾಗಿ ಹೋಗ್ತಾರಾ ಅಥವಾ ಏನು ಅಂತ? ಖಂಡಿತ. ಈಗಾಗಲೇ ನಾನು ಇಲ್ಲೇ ಸೈನ್ ಮಾಡಿದೆ, ನಾನು ಅಶೋಕ್ ಅವರು ಕೆಲವು ರೂಲ್ಸ್ 69 ಇವಕ್ಕೆಲ್ಲಕ್ಕೂ ಕೂಡ ಇವಾಗಲೇ ಕೂಡ ಸೈನ್ ಮಾಡಿ ಕಳಿಸಿದ್ವಿ. ಖಂಡಿತ ನಾವಿಬ್ಬರು ಒಟ್ಟಾಗೆ ಚರ್ಚೆ ಮಾಡಿ ವಿಷಯಗಳನ್ನ ಒಟ್ಟಾಗೆ ಇವತ್ತು ಸದನದಲ್ಲಿ ತಗೊಂಡು ಅದ್ರ ಬಗ್ಗೆ ಚಾಟಿ ಬೀಸಿ ಸರ್ಕಾರವನ್ನು ಎಚ್ಚರಿಕೆಯಿಂದ ಇರಲಿಕ್ಕೆ ಮಾಡ್ತೀವಮ್ಮ. ಸರ್, ಹಾಗೆ ಜಿಟಿ ದೇವೇಗೌಡರೇನೋ ಪಕ್ಷದಿಂದ ದೂರ ಉಳಿತಾ ಇದ್ದಾರೆ. ಅದೇ ರೀತಿಯಾಗಿ ಪಕ್ಷ ಕೂಡ ಜಿಟಿ ದೇವೇಗೌಡರನ್ನ ದೂರ ಮಾಡ್ತಿದ್ಯಾ? ಯಾಕೆ ಮತ ಪ್ರಚಾರಕ್ಕೆ ಕರೀಲಿಲ್ಲ, ಅವ್ರನ್ನ ಆಹ್ವಾನ ಕೊಡಲಿಲ್ಲ ಅಂತ? ಕರೆದಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಕೂಡ ಅವ್ರನ್ನ ಆಹ್ವಾನ ಮಾಡಿದ್ದಾರೆ. ಮತ್ತು ನಾನು ಕೂಡ ಅವ್ರನ್ನ ಕರೆದಿದ್ದೀನಿ. ಸ್ವಲ್ಪ ಮನಸ್ಥಿತಿ ಸ್ವಲ್ಪ ಸರಿ ಇಲ್ಲ, ಅದನ್ನು ಸರಿಪಡಿಸುವಂಥ ಕೆಲಸ ಶೀಘ್ರದಲ್ಲೇ ಮಾಡ್ತೀವಿ. ಮಾಡಿ ಎಲ್ಲರೂ 18 ಜನ ಶಾಸಕರು ಕೂಡ ಅವರ ಮುಂದಾಳತ್ವದಲ್ಲೇ ಒಟ್ಟಾಗಿ ಹೋಗುವಂಥ ಕೆಲಸ ಖಂಡಿತ ಮಾಡ್ತೀವಿ. ಸರ್, ಹಾಗೆ ಜಿಟಿ ದೇವೇಗೌಡರು JDSನಲ್ಲೇ ಇದ್ಕೊಂಡು ಬಹಿರಂಗವಾಗಿಯೇ ಕಾಂಗ್ರೆಸ್ ಪರ ಮಾತನಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ, ಅವ್ರು ಕಾಂಗ್ರೆಸ್ ಪರ ಅಂತಲ್ಲ, ಎಲ್ಲಿ ಲೋಪದೋಷ ಆಗಿದೆ ಅದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಅದನ್ನು ಮುಂದೆ ಸರಿಪಡಿಸ್ಕೊಂಡು ಅದನ್ನು ಏನು ಸಮಸ್ಯೆ ಆಗಿದೆ ಅದನ್ನು ಇತ್ಯರ್ಥ ಮಾಡುವಂಥ ಕೆಲಸ ದೇವೇಗೌಡರು ಮಾಡ್ತಾರೆ ಶೀಘ್ರದಲ್ಲಿ. ಸರ್, ಹಾಗೆ CP ಯೋಗೇಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, JDSನಲ್ಲಿ ಉಳಿತಾ ಎಲ್ಲ ಶಾಸಕರನ್ನು ನಾನು ಕಾಂಗ್ರೆಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ. ಈಗೇನಾಗಿದೆ, ಅವರು ಮೊದಲಿಂದನೂ ಕೂಡ ಅವರ ಒಂದು ಪ್ರವೃತ್ತಿನ ನಾವು ನೋಡ್ತಾ ಇದ್ದೇವೆ. ಎಲ್ಲಿ ಹಿಂದೆ ಜನತಾದಳ ಮತ್ತು ಕಾಂಗ್ರೆಸ್ ಇದ್ದಂಥ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಅಸ್ಥಿರಗೊಳಿಸಲಿಕ್ಕೆ ಇವರು ಬಾಂಬೆಗೆ ಎಲ್ಲ ಶಾಸಕರನ್ನ ಕರ್ಕೊಂಡೋದಂಥದ್ದು, ಕಾಂಗ್ರೆಸ್ ಶಾಸಕರನ್ನ ನಮ್ಮಲ್ಲಿದ್ದಂಥವ್ರನ್ನ ಕೆಲವು ಕರ್ಕೊಂಡೋದಂಥದ್ದು ನಿದರ್ಶನ ಇದೆ. ಹಾಗಾಗಿ ಈ ಥರ ಕುದುರೆ ವ್ಯಾಪಾರದ ಕೆಲಸಕ್ಕೆ ಇವರು ನಿಸೀಮ್ರು ಅಂತ ಕಾಣ್ತದೆ. ಅದರಿಂದ ಇವಾಗ ಹಿಂದೆ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಈಗ 1.5 ವರ್ಷದಿಂದ ಏನು ಅಧಿಕಾರದಲ್ಲಿದೆ, ಆ ಸಂದರ್ಭದಲ್ಲೂ ಕೂಡ BJPಯವ್ರಿಗೆ ಅವ್ರು ಹೇಳಿರ್ತಕ್ಕಂಥದ್ದು ಇಷ್ಟೇ, 30 ಜನ ನೀವು ಟಾಸ್ಕ್ ಕೊಡಿ, 30 ಜನ ಕಾಂಗ್ರೆಸ್ ಶಾಸಕರನ್ನ ಕರ್ಕೊಂಬರ್ತೀನಿ ಅಂತ ಅಲ್ಲಿ ಹೇಳಿರ್ತಕ್ಕಂಥದ್ದು ಇದೆ. ಹಾಗಾಗಿ ಈಗ ಕಾಂಗ್ರೆಸ್ಗೆ ಹೋಗಿರೋದ್ರಿಂದ ಅಲ್ಲಿ ಓಲೈಕೆ ರಾಜಕಾರಣಕ್ಕೋಸ್ಕರ ಈ ಥರ JDSನವ್ರನ್ನ ನೀವು ಟಾಸ್ಕ್ ಕೊಟ್ಟರೆ 15 ಜನ, ಇಲ್ಲಿ ಯಾರೂ ಕೂಡ ಏನು ತರಕಾರಿ ವ್ಯಾಪಾರ ಮಾಡ್ದಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಜನಗಳಿಂದ ಗೆದ್ದು ಬಂದಿರತಕ್ಕಂಥ ಶಾಸಕರು, ಇಲ್ಲಿ ಯಾರೂ ಕೂಡ ಮಾರಾಟಕ್ಕೆ ಇಟ್ಟಂಥವ್ರಲ್ಲ. ಆದ್ದರಿಂದ ದಯಮಾಡಿ ಇದೆಲ್ಲ ಕೂಡ ಹಿಂದೆ ನೀವು ನೋಡಿದಿರ, ಈಗಾಗಲೇ ಕೆಲವರು ಮಂಡ್ಯ ಶಾಸಕರು ಇವರೆಲ್ಲ ಹೇಳ್ತಾಯಿದ್ರು ನಮಗೆಲ್ಲ ಆಫರ್ ಬಂದಿತ್ತು 50 ಕೋಟಿ. ಯಾರಿಂದ ಬಂದಿತ್ತು ಕೇಳಿ? ಇಂಥ ಮಹಾನ್ ಭಾವರಿಂದನೇ. ಆದ್ದರಿಂದ ಇಂಥವ್ರು ಏನೇನೋ ಮಾತಾಡ್ಬಿಟ್ಟು ಈ ಥರ ಇಕ್ಕಟ್ಟಿಗೆ ಸಿಗಾಕ್ಸೋಂಥ ಕೆಲಸ ಮಾಡಿದರೆ ಕಾಂಗ್ರೆಸ್ನವ್ರಿಗೆ ಎಚ್ಚರಿಕೆ ಇರಲಿ. ಇಂಥವ್ರ ಬಗ್ಗೆ ಇಂಥವರು ಹೇಳಿ ನಿಮ್ಮನ್ನು ಇಕ್ಕಟ್ಟಿಗೆ ಸಿಕ್ಸೋದ್ರಲ್ಲಿ ಸಂಶಯ ಇಲ್ಲ. ದಯಮಾಡಿ ಎಚ್ಚರಿಕೆಯಿಂದ ಇರಲಿ ಅಂತ ಕಾಂಗ್ರೆಸ್ನವ್ರಿಗೂ ಹೇಳಲಿಕ್ಕೆ ಬಯಸ್ತಾರೆ.
ಸರ್ ಹಾಗೆ CM ಇಬ್ರಾಹಿಂ ಅವರು ಹೇಳ್ತಾರೆ, ನನ್ನ ಜೊತೆ JDS ಶಾಸಕರು ಸಂಪರ್ಕದಲ್ಲಿದ್ದಾರೆ, ನಾನು ಕೂಡ ಅವ್ರನ್ನ ಕರ್ಕೊಂಡು ಒಂದು ಪ್ರತ್ಯೇಕ ಬಣವನ್ನು ಮಾಡ್ಕೊಳ್ತೀನಿ ಅನ್ನುವಂಥದ್ದು. ಈಗ ವಿಶ್ವಾಸ ಬೇರೆ, ರಾಜಕೀಯ ಬೇರೆಮ್ಮ. ವಿಶ್ವಾಸದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ರಾಜಕೀಯವಾಗಿ ನಮ್ಮ ಶಾಸಕರು ಯಾರೂ ಕೂಡ ಅಸ್ಥಿರತೆ ಇಲ್ಲ, ಅವ್ರ ಮನಸ್ಥಿತಿ ಎಲ್ಲರೂ ಕೂಡ ಸದೃಢವಾಗಿದ್ದಾರೆ. ನಮ್ಮಲ್ಲಿ ಯಾರೂ ಕೂಡ ಬೇರೆ ಪಕ್ಷಕ್ಕೆ ಹೋಗುವಂಥ ಒಂದು ಮನಸ್ಥಿತಿ ಯಾರಲ್ಲೂ ಕೂಡ, ಎಲ್ಲರೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ನಾವೆಲ್ಲರೂ ಕೂಡ ಜನತಾದಳದಲ್ಲೇ ಇರ್ತೀವಿ. ಮುಂದಿನ ದಿನಗಳಲ್ಲಿ ಈ ಜನತಾದಳ ಮತ್ತು BJPಯಿಂದ ಒಂದು ಒಳ್ಳೆ ಆಡಳಿತ ಕೊಡ್ತಕ್ಕಂಥ ಸರ್ಕಾರನ ತರಬೇಕು ಅಂತಕ್ಕಂಥ ಬಯಕೆ ನಮ್ಮ ಪಕ್ಷದ ಶಾಸಕರು ಮತ್ತು BJP ಶಾಸಕರಲ್ಲಿ ಎಲ್ಲರೂ ಕೂಡ ಇರತಕ್ಕಂಥದ್ದನ್ನ ನಾವು ನೋಡ್ತೇವೆ. ಆದ್ದರಿಂದ ನಮ್ಮ ಶಾಸಕರು ಯಾರೂ ಕೂಡ ಇವರ ಒಂದು ಹೇಳಿಕೆಗಳಿಗೆ ತಲೆ ಕೊಡ್ತಕ್ಕಂಥವ್ರು ಯಾರೂ ಇಲ್ಲ ಅಂತ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸರ್ ಇನ್ನು ಬೆಳಗಾವಿ ಅಧಿವೇಶನದಲ್ಲಿ GT ದೇವೇಗೌಡರು ಬರ್ತಾರಾ, ನಿಮ್ಮ ಜೊತೆ ನಿಲ್ತಾರಾ ಅಂತ? ಖಂಡಿತ ಬರ್ತಾರೆ, ಖಂಡಿತ ಬಂದೇ ಬರ್ತಾರೆ, ಅದರಲ್ಲಿ ಸಂಶಯ ಇಲ್ಲ. ಅವ್ರು ನಮ್ಮ ಜೊತೆ ನಿಂತೇ ನಿಲ್ತಾರೆ. ನಮ್ಮ ಪಕ್ಷದ ಅವರು ಹಿರಿಯ ಶಾಸಕರು, ಅವರ ಮಾರ್ಗದರ್ಶನದಲ್ಲೇ ನಾವೆಲ್ಲರೂ ಕೂಡ ಹೋಗ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ರೈಟ್. ಇದಾಗಿತ್ತು JDS ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.